ನಿಮ್ಮ ಮೋಟೋ ಏನು, ಲೈಫ್ ಮೋಟೋ ಏನು? ನನ್ನ ಅಪ್ಪ ಅಮ್ಮ ಇರೋವರೆಗೂ ಅವ್ರು ಏನ್ ಹಿಂಗ್ ತೋರಿಸ್ತಾರೆ ಅದನ್ನ ಕೊಡ್ಸೋ ತರ ನಾನು ಆಗ್ಬೇಕು. ಅಂಡ್ ಅದು ನಾನು ಫುಲ್ ದುಡ್ದು ನಾನು ಅದು ಆಸ್ತಿ ಮಾಡಿ ಮನೆ ಕಟ್ಟಿದ ಮೇಲೆ ಮಾಡ್ತೀನಿ ಅನ್ನೋದು ನನ್ನ ಮೈಂಡ್ ಸೆಟ್ ಅಲ್ಲ. ಈಗ ಜನ ಹೇಳ್ಬೋದು, ಈಗಲೇ ಯಾಕೆ ನೀವು ಅಪ್ಪ ಅಮ್ಮಂಗೆ ಫೋನ್ ಕೊಡಿಸ್ತೀರಾ, ಐಫೋನ್ ಕೊಡಿಸ್ತೀರಾ, ನಿಮ್ಮ ಅಕ್ಕನ ಗಾಡಿ ಕೊಡಿಸ್ತೀರಾ, ಮನೆ ಮಾಡ್ಬಿಟ್ಟು ಕೊಡಿಸಿ. ಮನೆ ಮಾಡ್ತೀನಿ, ಅದಂತೂ ಪಕ್ಕ ಮಾಡಲೇಬೇಕು. ಬಟ್ ನಾವು ಅಪ್ಪ ಅಮ್ಮಂಗೆ ಈ ಮೂಮೆಂಟಲ್ಲಿ ಖುಷಿ ಪಡಿಸ್ಬೇಕು. ಈ ಮೂಮೆಂಟಲ್ಲಿ ಅವರು ಎಂಜಾಯ್ ಮಾಡ್ತಾರೆ. ಅವರು ಈ ಮೂಮೆಂಟಲ್ಲಿ ದೇ ಆರ್ ಲೀವಿಂಗ್ ದಿಸ್ ಮೂಮೆಂಟ್. ಅವ್ರಿಗೂ ಇನ್ನು ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ಹೋಗುತ್ತೆ. ನಾನು ಅವರು 80 ವಯಸ್ಸಾದ್ಮೇಲೆ ಅವ್ರಿಗೆ ಐಫೋನ್ ಕೊಟ್ಟರೆ ಅವರು ಎಂಜಾಯ್ ಮಾಡ್ತಾರಾ? ಇಲ್ಲ ನಮ್ಮ ಅಕ್ಕ 45-50 ಆದ್ಮೇಲೆ ಅವ್ರಿಗೊಂದು ವೆಸ್ಪಾ ಕೊಡ್ತಾರೆ, ಅವಳು ಎಂಜಾಯ್ ಮಾಡ್ತಾಳೆ? ಇಲ್ಲ. ಈ ಮೂಮೆಂಟ್ ಅವಳು ಎಂಜಾಯ್ ಮಾಡಲಿ, ನನಗೂ ಖುಷಿ ಆಗುತ್ತೆ. ಅದ್ರ ಮೇಲೆ ನಂಗೆ ಇನ್ನೂ ಹೋಪ್ಸ್ ಬರುತ್ತೆ. ಓಕೆ, ಇನ್ನೂ ಮಾಡ್ಬೇಕು, ನಾನು ಇನ್ನೂ ಮಾಡಬೇಕು ಅಂತ. ದಿಸ್ ಇಸ್ ವಾಟ್ ಐ ಫಾಲೋ. ನಾವು ಜೀವನದಲ್ಲಿ ಒಂಥರ ಪ್ಲಾನ್ ಮಾಡಿರ್ತೀವಿ, ಆದರೆ ಲೈಫ್ ಇನ್ನೊಂಥರ ಟ್ವಿಸ್ಟ್ ಕೊಟ್ಟಿರುತ್ತೆ. ಈ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆಗಿದೆ, ಬಟ್ ಅದಕ್ಕೆ ಜಾಸ್ತಿ ನಾನು ಟೈಮ್ ಕೊಟ್ಟಿಲ್ಲ. ನಾನು ಹೇಳಿದ್ನಲ್ಲ, ಒಂದು ಏನೇ ನೋವು ಬಂದ್ರು ನನ್ನ ಲೈಫಲ್ಲಿ ಅದಕ್ಕೆ ನಾನು ಜಾಸ್ತಿ ಟೈಮ್ ಕೊಡಲ್ಲ. ಒಂದು ವಾರ ನಾನು ಸಪ್ಪಗಾಗ್ಬೋದು, ಬಟ್ ಒಂದು ವಾರ ಆದ್ಮೇಲೆ 8ನೇ ದಿನ ನಾನು ಎದ್ದು ನನ್ನ ಕೆಲಸ ಮಾಡ್ತೀನಿ.